ದುಡಿಮೆಯ ಫಲ. ಒಂದು ಗ್ರಾಮದಲ್ಲಿ ಶರಭಯ್ಯ ಎಂಬ ಧನಿಕನಿದ್ದನು. ಅವನಲ್ಲಿ ಹಿರಿಯರ ಕಾಲದಿಂದ ಹರಿದುಬಂದ ಸಂಪತ್ತು ಹೇರಳವಾಗಿದ್ದರೂ ಕಂಡವರಿಗೆಲ್ಲ ಕರೆದು ಹಂಚುವ ಉದಾರಬುದ್ಧಿ ಇರಲಿಲ್ಲ. ಆದರೂ ಒಂದು ಅಪರೂಪದ ಒಳ್ಳೆಯ ಗುಣ ಅವನಿಗೆ ಇತ್ತು. ತನ್ನಲ್ಲಿಗೆ ಯಾರಾದರೂ ಸಾಲದ ನೆರವು ಕೊಡಿ ಎಂದು ಕೇಳಿಕೊಂಡು ಬಂದರೆ ಮೊದಲು ಅವರ ಸ್ವಭಾವವನ್ನು ಪರೀಕ್ಷೆ ಮಾಡುತ್ತಿದ್ದ. ಅವರಲ್ಲಿ ವ್ಯವಹಾರದ ಜಾಣೆ ಇದೆಯೇ ಎಂಬುದು ಗೊತ್ತಾಗದೆ ಅವರಿಗೆ ಸಾಲ ಕೊಡಲು ಮುಂದಾಗುತ್ತಿರಲಿಲ್ಲ. ಆ ಹಣವನ್ನು ಅವರು ಏನಾದರೂ ವ್ಯವಹಾರಕ್ಕೆ ತೊಡಗಿಸಿ ಲಾಭವನ್ನು ಗಳಿಸುತ್ತಾರೆಂಬುದನ್ನು ಮನದಟ್ಟು ಮಾಡಿಕೊಂಡ ಮೇಲೆ ಅವರಿಗೆ ಸಾಲ ಕೊಡುತ್ತಿದ್ದ. ತನ್ನ ಹಣಕ್ಕೆ ಅವರಿಂದ ತಕ್ಕ ಲಾಭವೂ ದೊರಕಬೇಕು. ಹೀಗಿದ್ದಲ್ಲಿ ಮಾತ್ರ ಅವರಿಗೆ ಹಣ ಕೊಟ್ಟು ಉಪಕಾರ ಮಾಡುವ ಪ್ರವೃತ್ತಿ ಅವನಲ್ಲಿತ್ತು ವಿನಃ ದಾನ, ಧರ್ಮ ಎಂದು ಯಾರಿಗೂ ಬಿಡಿಗಾಸು ಕೂಡ ನೀಡಿ ಕಳುಹಿಸುವ ಔದಾರ್ಯ ಅವನದಾಗಿರಲಿಲ್ಲ. ಪಕ್ಕದ ಗ್ರಾಮದಲ್ಲಿ ಗಣಪ ಎಂಬ ಯುವಕನಿದ್ದ. ಹುಟ್ಟಿದ ಕೂಡಲೇ ಹೆತ್ತವರನ್ನು ಕಳೆದುಕೊಂಡು ಅನಾಥನಾಗಿದ್ದ ಅವನಿಗೆ ಜೀವನದಲ್ಲಿ ಹೇಗಾದರೂ ಸಾಧನೆ ಮಾಡಿ ನೆಮ್ಮದಿಯಿಂದ ಕಾಲ ಕಳೆಯಬೇಕೆಂಬ ಬಯಕೆ ಇತ್ತು. ಅವನಲ್ಲಿ ದುಡಿಯುವ ಹುಮ್ಮಸ್ಸು, ಗಟ್ಟಿಯಾದ ದೇಹವಿದ್ದರೂ ಕೈಯಲ್ಲಿ ಕಾಸಿರಲಿಲ್ಲ. ಹಿರಿಯರು ಮಾಡಿಟ್ಟ ಜಮೀನು ಕೂಡ ಇರಲಿಲ್ಲ. ಆಗ ಅವನಿಗೆ ವಿಧಿಯೇ ಹೇಳಿಕೊಟ್ಟ ಗುರುಗಳು, ಕೈಯಲ್ಲಿ ಹಣವಿಲ್ಲದೆ ಯಾವ ವ್ಯವಹಾರ ಮಾಡುವುದು ಕಷ್ಟವಾಗುತ್ತದೆ. ನಿನ್ನಂತೆ ಕಷ್ಟದಿಂದ ಏನಾದರೊಂದು ಉದ್ಯೋಗ ಮಾಡಿ ಜೀವನದಲ್ಲಿ ಉತ್ತಮ ಸ್ಥಾನ ಗಳಿಸುವ ಆಸೆಯಿರುವವರಿಗೆ ನೆರವಾಗುವ ಓರ್ವ ವ್ಯಕ್ತಿ ಪಕ್ಕದ ಗ್ರಾಮದಲ್ಲಿದ್ದಾನೆ. ಅವನ ಹೆಸರು ಶರಭಯ್ಯ. ಅವನು ನಿನಗೆ ಖಂಡಿತ ಸಹಾಯ ಮಾಡುತ್ತಾನೆ. ಅಲ್ಲಿಗೆ ಹೋಗು ಎಂದು ಸಲಹೆ ನೀಡಿದರು. ಅವನು ಬದುಕುವ ದಾರಿ ಹುಡುಕುತ್ತಾ ಹೊರಟು ಶರಭಯ್ಯನ ಮನೆಗೆ ತಲುಪಿದನು. ಅಯ್ಯ, ನನಗೆ ಒಂದಿಷ್ಟು ಹಣದ ಸಹಾಯ ಮಾಡಿ. ಅದನ್ನು ವ್ಯಾಪಾರಕ್ಕೆ ಬಂಡವಾಳವಾಗಿ ತೊಡಗಿಸುತ್ತೇನೆ. ನಿಮ್ಮ ಹಣಕ್ಕೆ ಏನೂ ಮೋಸವಾಗದ ಹಾಗೆ ಬಡ್ಡಿ ಸೇರಿಸಿ ಹಿಂತಿರುಗಿ ಕೊಡುತ್ತೇನೆ ಎಂದು ಶರಭಯ್ಯನ ಬಳಿ ಕೇಳಿಕೊಂಡನು. ಶರಭಯ್ಯ ತುಂಬ ಹೊತ್ತು ಯೋಚನೆ ಮಾಡಿದ. ಆಮೇಲೆ ಶರಭಯ್ಯ, ವ್ಯಾಪಾರ ಮಾಡಲು ಸ್ವಲ್ಪ ಬಂಡವಾಳವಿದ್ದರೆ ಅದು ಎಲ್ಲಿಗೂ ಸಾಕಾಗುವುದಿಲ್ಲ. ಲಾಭ ಮಾಡಬೇಕಿದ್ದರೆ ತುಂಬ ಬುದ್ಧಿವಂತಿಕೆ ಕೂಡ ಬೇಕಾಗುತ್ತದೆ. ನಿನ್ನನ್ನು ನೋಡಿದರೆ ತುಂಬ ಅಮಾಯಕನಂತೆ ಕಾಣಿಸುತ್ತೀಯ. ನಿನಗೆ ವ್ಯಾಪಾರದಲ್ಲಿ ಮೇಲಕ್ಕೆ ಬರಲು ಕಷ್ಟವಾಗಬಹುದು. ಆದರೂ ನನ್ನ ಬಳಿಗೆ ಸಹಾಯ ಕೇಳಿಕೊಂಡು ಬಂದಿರುವ ಕಾರಣ ನಿನ್ನನ್ನು ನಿರಾಸೆಗೊಳಿಸಿ ಬರಿಗೈಯಲ್ಲಿ ಕಳುಹಿಸುವುದಿಲ್ಲ. ನೋಡು, ಕೃಷಿಯನ್ನು ನಂಬಿದವರಿಗೆ ಭೂಮಿ ಎಂದಿಗೂ ಮೋಸ ಮಾಡುವುದಿಲ್ಲ. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಅದು ಕೊಟ್ಟು ಪೊರೆಯುತ್ತದೆ. ನನ್ನ ಬಳಿ ಬೀಳು ಬಿದ್ದಿರುವ ಹೊಲಗಳು ತುಂಬ ಇವೆ. ಒಂದಿಷ್ಟು ಭೂಮಿಯನ್ನೂ ಕೊಡುತ್ತೇನೆ. ಕೃಷಿ ಮಾಡುವ ಸಲಕರಣೆಗಳನ್ನು ಕೊಳ್ಳಲು ಅಗತ್ಯವಿರುವ ಹಣವನ್ನೂ ಒದಗಿಸುತ್ತೇನೆ. ನಿನಗೆ ಕೃಷಿ ಮಾಡಲು ಆಸಕ್ತಿಯಿದೆಯೇ ಮೊದಲು ಹೇಳು ಎಂದು ಕೇಳಿದ. ಶರಭಯ್ಯನ ಒಳ್ಳೆಯ ಮನಸ್ಸು ಕಂಡು ಗಣಪನಿಗೆ ತುಂಬ ಸಂತೋಷವಾಯಿತು. ನನಗೆ ದುಡಿಯುವುದರಲ್ಲಿ ಸೋಮಾರಿತನವಿಲ್ಲ. ಕೃಷಿ ಮಾಡಿ ಲಾಭ ಗಳಿಸಬಲ್ಲೆ ಎಂಬ ವಿಶ್ವಾಸ ನನ್ನಲ್ಲಿದೆ. ಆದರೆ ನಿಮ್ಮ ಹಾಗೆ ಭೂಮಿಯನ್ನು ಕೊಟ್ಟು ಹಣದ ಸಹಾಯ ಮಾಡಲು ಮುಂದೆ ಬರುವವರು ಬೇರೆ ಎಲ್ಲಿ ಸಿಗುತ್ತಾರೆ? ಕೃಷಿ ಮಾಡಿ ನಾನು ಅದರಲ್ಲಿ ಲಾಭ ಗಳಿಸಿ ನಿಮ್ಮ ಸಾಲದ ಋಣ ತೀರಿಸುತ್ತೇನೆ ಎಂದು ಹೇಳಿದ. ಹಾಗಿದ್ದರೆ ನಾನು ತೋರಿಸಿದ ಹೊಲದಲ್ಲಿ ಕೃಷಿ ಮಾಡುವುದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊ. ನಾನು ನಿನಗೆ ಹಣದ ಸಹಾಯ ಮಾಡಬಲ್ಲೆ ಹೊರತು ಅಲ್ಲಿ ಯಾವುದನ್ನು ಬೆಳೆಯಬೇಕು ಎಂಬುದನ್ನು ನೀನೇ ನಿರ್ಧರಿಸಬೇಕು. ಯಾವ ಬೆಳೆಯನ್ನು ನೀನು ಬೆಳೆದರೂ ಅದರಲ್ಲಿ ನನ್ನ ಒಂದು ಷರತ್ತು ಇದೆ. ಬಂದ ಫಸಲಿನಲ್ಲಿ ಅರ್ಧ ಪಾಲನ್ನು ಪ್ರಾಮಾಣಿಕವಾಗಿ ನನಗೆ ತಂದುಕೊಡಬೇಕು. ಇದಕ್ಕೆ ತಪ್ಪಬಾರದು. ವಿಶ್ವಾಸಕ್ಕೆ ಮೋಸ ಮಾಡಿದರೆ ನಾನು ಸಹಿಸುವವನಲ್ಲ ಎಂದು ಶರಭಯ್ಯ ಸ್ಪಷ್ಟವಾಗಿಯೇ ಹೇಳಿದ. ಆ ಷರತ್ತಿಗೆ ಗಣಪನು ಸಮ್ಮತಿಸಿದ. ಇಷ್ಟೊಂದು ಸಹಾಯ ಮಾಡಿದ ನಿಮಗೆ ನಾನು ದ್ರೋಹ ಮಾಡುತ್ತೇನೆಯೇ? ಬಂದ ಬೆಳೆಯನ್ನು ನಿಮ್ಮ ಸಮಕ್ಷಮದಲ್ಲಿಯೇ ಸಮಭಾಗ ಮಾಡಿಕೊಂಡರೆ ಆಯಿತು ತಾನೆ ಎಂದು ಹೇಳಿಬಿಟ್ಟ. ಶರಭಯ್ಯನು ಒಳ್ಳೆ ಬೆಳೆ ಬರುವಂತಹ ಹೊಲವನ್ನೇ ಆರಿಸಿ ಗಣಪನಿಗೆ ನೀಡಿದ. 2 ಮುಂದುವರೆಯಲಿದೆ.